ಇವತ್ತು ನಾನು ಚುರುಮುರಿ ಸೆಂಡಿಗೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತದೆ. ನಾವು ಇದಕ್ಕೆ ಬೇಯಿಸೋದು, ಕುದಿಸೋದು, ರುಬ್ಬೋದು ಏನು ಬೇಕಾಗುವುದಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ವರ್ಷ ಪೂರ್ತಿ ಇಟ್ಕೊಳ್ಬೋದು. ನೋಡಿ, ಈ ರೀತಿ ಚುರುಮುರಿಯನ್ನು ತೆಗೆದುಕೊಳ್ಳಿ. ಇದಕ್ಕೆ ಅಳತೆ ಏನೂ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೋದು. ಅಳತೆ ಇಲ್ಲದೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇದಕ್ಕೆ ನೀರನ್ನು ಹಾಕಿಕೊಳ್ಳಿ. ನೋಡಿ, ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನಾವು ಚುರುಮುರಿ ಸುಸ್ಲ ಮಾಡ್ತೀವಲ್ವ ಮಂಡಕ್ಕಿದು, ಅದೇ ರೀತಿ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ನೀರನ್ನೆಲ್ಲ ತೆಗೆದುಕೊಳ್ಳಿ. ಈ ಸೆಂಡಿಗೆ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ನಾವು ಮಳೆಗಾಲದಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಇರುತ್ತದೆ. ಕರಿದ ನಂತರ ತುಂಬಾ ಚೆನ್ನಾಗಿ ಅರಳುತ್ತೆ, ಹಾಗೂ ಮಾಡಿರುವ ಸೈಜ್ಗಿಂತನೂ ಡಬಲ್ ಆಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲನೂ ತೆಗೆದುಕೊಳ್ಳಿ. ಸ್ವಲ್ಪ ಸಾಫ್ಟಾಗಿ ತೆಗೆದುಕೊಳ್ಬೇಕು. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಹಾಕಿಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ಹಾಕಿಕೊಳ್ಳಿ. ನಾವು ಇದಕ್ಕೆ ಉಳ್ಳಾಗಡ್ಡಿ ಎಷ್ಟು ಹಾಕುತ್ತೇವೆ ಅಷ್ಟು ಟೇಸ್ಟಿಯಾಗಿ ಸೆಂಡಿಗೆ ಬರುತ್ತೆ. ನೋಡಿ, ನಾನು ಇಲ್ಲಿ 2 ದೊಡ್ಡ ಸೈಜಲ್ಲಿರೋದನ್ನು ತೆಗೆದುಕೊಂಡಿದ್ದೇನೆ. ನೀವು 3, 4 ಎಷ್ಟು ಹಾಕಿಕೊಂಡರೂ ನಡೆಯುತ್ತದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ನಾವು ಕೈಯಿಂದ ಮಿಕ್ಸ್ ಮಾಡುತ್ತೇವೆ ಅಷ್ಟು ಚೆನ್ನಾಗಿ ಸೆಂಡಿಗೆ ಹಾಕಿಕೊಳ್ಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ. ಇದು ಚುರುಮುರಿ ಮೆತ್ತಗಿರುತ್ತೆ ಅಲ್ವಾ, ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಮಿಕ್ಸ್ ಮಾಡುವುದರಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಈ ರೀತಿ ಪ್ಲಾಸ್ಟಿಕ್ ಡಬ್ಬಿಯ ಮುಚ್ಚಳವನ್ನು ತೆಗೆದುಕೊಳ್ಳಿ. ನಾವು ಇದರ ಸಹಾಯದಿಂದನೇ ತುಂಬ ಚೆನ್ನಾಗಿ ಸೆಂಡಿಗೆ ಹಾಕಿಕೊಳ್ಬಹುದು, ಏಕೆಂದರೆ ನೋಡಲು ತುಂಬ ಚೆನ್ನಾಗಿರುತ್ತದೆ. ಸ್ವಲ್ಪ ನೀರನ್ನು ಹಚ್ಚಿಕೊಳ್ಳಿ. ನಾವು ಎಣ್ಣೆ ಹಚ್ಚಿದರೆ ಬಹಳ ದಿವಸ ಇರುವುದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಚ್ಚಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದರೆ ಒಂದೇ ಜಾಗದಲ್ಲಿ ಅಂಟುತ್ತೆ ಚುರುಮುರಿ ಎಲ್ಲ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ ನಂತರ ತೆಗೆದುಕೊಳ್ಬಹುದು. ತುಂಬ ಸುಲಭವಾಗಿ ಇದನ್ನು ತೆಗೆದುಕೊಳ್ಬಹುದು. ನೋಡಿ, ಸ್ವಲ್ಪನೂ ಮುರಿಯುವುದಿಲ್ಲ. ಇದೇ ರೀತಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿಕೊಳ್ಳಿ. ನೀವು ಕಾಟನ್ ಬಟ್ಟೆ ಮೇಲೆ ಹಾಕಿದರೂ ನಡೆಯುತ್ತದೆ, ಪ್ಲಾಸ್ಟಿಕ್ ಮೇಲೆ ಹಾಕಿದರೆ ಸ್ವಲ್ಪ ಬೇಗ ಬರುತ್ತೆ ಅಷ್ಟೇ. ನೋಡಿ, ಇದೇ ರೀತಿ ಎಲ್ಲನೂ ಹಾಕಿಕೊಳ್ಳಿ. ಒಂದು ಸೆಂಡಿಗೆ ಮುರಿಯುವುದಿಲ್ಲ. ನಾವು 1 kg ಮಾಡಿದರೆ ಅದರಲ್ಲಿ 4 ರಿಂದ 5 ಮುರಿಯಬಹುದು ಅಷ್ಟೇ, ಇಲ್ಲಾಂದರೆ ತುಂಬ ಸುಲಭವಾಗಿ ಬರುತ್ತದೆ. ಇದು ಬಿಸಿಲಿನಲ್ಲಿ ಮಾತ್ರ ಮಾಡಿಕೊಳ್ಬಹುದು. ಒಂದು 2 ದಿವಸದ ಬಿಸಿಲಿನಲ್ಲಿ ಇಟ್ಟರೆ ಸಾಕಾಗುತ್ತದೆ, ವರ್ಷ ಪೂರ್ತಿ ಹಾಳಾಗುವುದಿಲ್ಲ. ನೋಡಿ ಎಷ್ಟೊಂದು ಆಗಿದೆ ಅಂತ. ನೀವು ಇದೇ ರೀತಿ ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಕ್ರಿಸ್ಪಿಯಾಗಿರುತ್ತದೆ. ನಾವು ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿದ್ದೀವಲ್ವ, ಅದು ಖಾರ ಖಾರ ಆಗಿ ಟೇಸ್ಟಿಯಾಗಿ ಬರುತ್ತದೆ. ನೋಡಿ ಯಾವ ರೀತಿ ಒಣಗ್ತಾ ಇದೆ ಅಂತ. ಇದೇ ರೀತಿ ನೀವು 2 ದಿವಸ ಒಣಗಿಸಿದರೆ ಸಾಕಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಇವಾಗ ನಿಮಗೆ ಕರೆದು ತೋರಿಸುತ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇದೇ ರೀತಿ ಎಲ್ಲನೂ 2 ದಿವಸ ತೆಗೆದು ಇಟ್ಟುಕೊಳ್ಳಿ. ಈಗ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟು ಕಾಯಲು ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ ಇವಾಗ ಯಾವ ರೀತಿ ಇದು ಅರಳುತ್ತೆ ಅಂತ. ನೋಡಿ, ನಾವು ಹಾಕಿರುವ ಸೈಜ್ಗಿಂತನೂ ಡಬಲ್ ಆಗಿ ಬರುತ್ತೆ. ನೋಡಿ, ನಾನು ಇನ್ನೊಂದು ಕರೆದು ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕರೆದುಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತದೆ ಮತ್ತು ಬೇಗ ಕರೆದುಕೊಳ್ಳಿ. ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಇಟ್ಟರೆ ಸ್ವಲ್ಪ ಬೇಗನೆ ಕೆಂಪಾಗಿರುತ್ತೆ, ಅದಕ್ಕೋಸ್ಕರ ಬೇಗ ಕರೆದುಕೊಳ್ಳಿ. ನೋಡಿ ಸೈಜು ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.